ನಮಸ್ಕಾರ, ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹೊಳೆನರಸೀಪುರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋಕೆ ರೇವಣ್ಣ ವಿರೋಧ. ಡಿಸಿ ವಿರುದ್ಧ ರೇವಣ್ಣ ಗರಂ. ಮಾರ್ಚ್ ಅಂತ್ಯದವರೆಗೂ ರಾಗಿ ಖರೀದಿ. ಸಕಲೇಶಪುರ, ಆಲೂರು ಹೊರತುಪಡಿಸಿ ಜಿಲ್ಲಾದ್ಯಂತ 26 ಕೇಂದ್ರ ಸ್ಥಾಪನೆ. ಡಿಸಿ ಲತಾ ಕುಮಾರಿ ಭೇಟಿ, ಸ್ಥಳ ಪರಿಶೀಲನೆ. ಇರಾನ್ ಇಸ್ರೇಲ್ ಪರಸ್ಪರ ದಾಳಿ. ಯುದ್ಧ ನಿಲ್ಲುವವರೆಗೆ ಕನ್ನಡಿಗರನ್ನ ಕರೆಸುವುದು ಕಷ್ಟ. ಯುದ್ಧ ಪೀಡಿತ ಪ್ರದೇಶದಲ್ಲಿರೋ ಕನ್ನಡಿಗರ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಶಾಕಿಂಗ್ ಹೇಳಿಕೆ. ಸಭೆ ತೀರ್ಮಾನದಂತೆ ಈ ಬಾರಿ ಹಳೆಯ ಬಟ್ಟೆಯನ್ನ ರಥಕ್ಕೆ ಕಟ್ಟಬೇಕು. ಈ ಬಾರಿ ಯಾವುದೇ ಬದಲಾವಣೆ ಇಲ್ಲ ಎಂದು ಎಚ್.ಡಿ. ರೇವಣ್ಣ ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಭೆಯ ತೀರ್ಮಾನದಂತೆ ಹಳೆ ಬಟ್ಟೆ ಬೇಡ, ಹೊಸ ಬಟ್ಟೆ ಹಾಕಿ ಎಂದಿದ್ದಾರೆ ಎಂಬುದು ತಾಲೂಕು ದಂಡಾಧಿಕಾರಿ ರೇಣುಕುಮಾರ್ ನಿಲುವು. ಆದರೆ ರಥ ಪರಿಶೀಲನೆ ಮಾಡಿ ಮಾತನಾಡಿದ ಎಚ್.ಡಿ. ರೇವಣ್ಣ ಅವರು, ಸಭೆಯಲ್ಲಿ ನಿರ್ಣಯವಾದಂತೆ ನಡೆಯಲಿ. ಶಾಸಕರ ಮಾತಿಗೆ ಬೆಲೆ ಇಲ್ವಾ? ನನಗೆ ಗೊತ್ತು, ತಹಶೀಲ್ದಾರ್ ಎಂದು ಪಕ್ಷದ ಏಜೆಂಟರಂತೆ ಕೆಲಸ ಮಾಡುತ್ತಿದ್ದಾರೆ. ಏನಾದರೂ ಅನಾಹುತಗಳು ಆದರೆ ತಾಲೂಕು ದಂಡಾಧಿಕಾರಿ ಹಾಗೂ ಡಿಸಿ ನೇರ ಹೊಣೆ ಹೊರಬೇಕಾಗುತ್ತದೆ. ಆದೇಶವಿದ್ದರೆ ಕೊಡಿ ಎಂದು ಪಟ್ಟು ಹಿಡಿದರು. ತೀರ್ಮಾನ ಮಾಡೋದಂತ ತೀರ್ಮಾನ ಆಗಿ ಎಲ್ಲ ಹೇಳಿದ್ರು, ಇವರೇ ಹೇಳಿದ್ರು. ಆದಮೇಲೆ ಏನು ಮಾಡ್ಬೇಕು ಹೇಳಿ, ನಾನು ಅವರಿಗೆ ಬಿಡ್ತೀನಿ. ಮುಂದಿನ ಸಲ ಹೊಸ ಬಟ್ಟೆ ಹಾಕಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅವತ್ತು. ಇದನ್ನು ಮಾಡ್ಕೊಂಡು ಬಟ್ಟೆ ಕಟ್ಟಿದ್ದಾರೆ ಯಾರು ಸರ್? ಇವರು ಹಚ್ಚಿಬಿಟ್ಟು ಹೆಂಗ್ರೆ ಕೇಳ್ತಾರೆ, ಬಿಚ್ಚಿಸ್ತಾರೆ. ಹೇಳಿ ನಿಮ್ಸ್ಕಾರ DSP ಸಾಹೇಬ್ರೆ, ನೀವು ಈ ತಾಲೂಕಿನಲ್ಲಿ ಹಲವಾರು ಘಟನೆಗಳಾಗಿವೆ. ನಾಳೆ ಎಫ್ಐಆರ್ ಹಾಕಿ ಈ ಥರ ಹಿಂಗೆ ನಿರ್ಣಯ ಮಾಡಿ ತಾಲೂಕು ಆಡಳಿತ ತೀರ್ಮಾನ ಮಾಡಿದ್ದ. ಇವರೇ ಬಟ್ಟೆ ಕಟ್ಟಿಸ್ತಾರೆ, ಇವರೇ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಕೇಳಿ ನಾಳೆ ಅನಾಹುತ ಆದರೆ ನನಗೇನು, ಅವರು DC ಏನು ಬೇಕಾದ್ರೂ ಮಾಡ್ತೀವಿ. ಇರ್ಬೇಕು. ನಾನು ಯಾಕೆ ಅವ್ರು ಹೇಳಿ ಅವರೇ ಬಟ್ಟೆ ಅವರೇ ಇಂಡೋರ್ ನೋಡಪ್ಪ, ಒಂದು ಕಂಪ್ಲೇಂಟ್ ಅಂತ ಕೊಡಿ. ನಾಗರಿಕರು ತಹಶೀಲ್ದಾರ್ ಬಟ್ಟೆ ಕಟ್ಟಿಸಿ ಇವತ್ತು ಬಟ್ಟೆ ಕಟ್ಟಿರೋದು DC ಆದೇಶ ಆಗೈತೆ ಅಂತ ಅವ್ರು ಹೇಳ್ತಿದಾರೆ. ಬಿಡ್ರಿ, ನಡಿ ಆಚೆ. ನೀನು ಅವನು ಹೇಳಕ್ಕೆ ನೀನು ನಮ್ಗೇನು 10 ನಿಮಿಷಕ್ಕೊಂದಂತ ಹೇಳ್ತಾ ಇರ್ತಾರೆ. ನನಗೇನು ಅದು ಕಟ್ಕೊಂಡು ನನಗೇನಂತೆ ಇವ್ರು ಮಾಡ್ಕೊಂಡ್ರೆ ನಂದೇನು ಜವಾಬ್ದಾರಿ ಸರ್? ನಾವು ಇಲ್ಲಿಂದ 25 ವರ್ಷದಿಂದ ಮಾಡ್ಕೊಂಬರ್ತೇವೆ. ಬೇಡ ಅಂದ್ರೆ ಬಿಡಿ, ನನಗೇನಂತೆ, ನಾವು ಮಾಡ್ತೀವಿ ಸರ್. ನಾನು ಬೇಕಾರಂತ ಇರೋದು 10 ಕ್ವಿಂಟಲ್ ಅಕ್ಕಿನೂ ಕೊಡ್ತೀನಪ್ಪ ಅಂತ ಮೊನ್ನೆ ಏನು ಹೇಳಿದೆ ಸರ್? ನಾನು ಅಕ್ಕಿ ಕೊಡ್ತೀವಿ ಅಂತೇಳಿ ಅಕ್ಕಿ ಕೊಡ್ತೀನಿ, ಅಕ್ಕಿನೂ ಬೇಡ ಅಂದರು. ಬಿಡಿ, ಹೂವು ಅಲಂಕಾರ ಸರ್ ನಾವು ಮಾಡಿಸ್ತೀವಿ. ಅದು ಮಾಡ್ಕೊಂಡಪ್ಪ ಒಳ್ಳೇದು. ಇನ್ನೇನು ಮಾಡಬೇಕು? ಹಳೆ ಬಟ್ಟೆ ಕಟ್ಟಿಸ್ತಾರೆ ಸ್ವಾಮಿ ತೇರಿಗೆ. ಅವ್ರು ಕಟ್ಟಿಸಿದ ಮೇಲೆ ಅದೇ ಬಿಡ್ತಾರೆ ಬಟ್ಟೆ. ಅವರೇ ಬಟ್ಟೆ ಕಟ್ಟಿಸ್ತಾರೆ, ಅವರೇ ಮತ್ತೆ ಬಿಚ್ತಾರೆ, ಅವರೇ ತೇರಿಗೆ ಹೊತ್ತು ಬಿಚ್ಚದಂತೆ. ಏನು ನಿಮ್ಮ ರೌಡಿಸಮ್ ಇದ್ರೆ ನಿಮ್ಮ ಅಲ್ಲಿ ಇಟ್ಕೊಳ್ಳಿ, ನಮ್ಮ ಹತ್ರ ಇಟ್ಕೋಬೇಡಿ. ಇವೆಲ್ಲ ಜನನ ಅತಿಸಾಡಕ್ಕೆ ಹೋಗ್ಬೇಡಿ. ಸುಮ್ಮನೆ ಇಲ್ಲದ್ದೆಲ್ಲ ಕಿತಾಪತಿ ಮಾಡಕ್ಕೆ ಹೋಗ್ಬಾರ್ದು ಸರ್. ನೀವು ACR ಮಾತಾಡ್ಕೊಳ್ಳಿ. ನಾಳೆ ಅನಾಹುತ ಆದರೆ ನಾನು ನೆನ್ನೆನೂ ಹೇಳಿದ್ದೀನಿ, ನೀವಿಬ್ಬರೇ ಕಾರಣಕರ್ತರಪ್ಪ, ನಾನು ದೂಷಣೆ ಮಾಡ್ತೀನಿ. ಪೊಲೀಸ್ ಇಲಾಖೆ, ತಾಲೂಕು ದಂಡಾಧಿಕಾರಿಗಳು ಮೊನ್ನೆ ಸರ್ ಅವರೇ ತೀರ್ಮಾನ ಮಾಡ್ಯಾರೆ, ಅವರೇ ಬಟ್ಟೆ ಕಟ್ಸ್ಯವ್ರೆ. ನಾನು ಬಟ್ಟೆ ಕಟ್ಸೋಕ್ಕೆ ಹೋಗಿಲ್ಲ. ಹೇಳಿ, ನೀವು ನಿಮ್ಮ ಮೈಸೂರಲ್ಲಿ ಕೆಲಸ ಮಾಡಿರೋದು ನೀವು ನಿಮ್ಗೆ ಅನುಭವ ಐತೆ. ಯಾರು ಪುರಸಭೆಯಿಂದ ದುಡ್ಡು ಕೊಡಿದ್ರು ಕೊಡೋಕ್ಕೆ ಹೇಳಿದ್ದಪ್ಪ ನನಗೆ. ಅದು ಅವ್ರ ದಂಡಾಧಿಕಾರಿಗಳು ನೀವು ಹೇಳಿ ಸಾಹೇಬ್ರಿಗೆ DC ನನಗೆ ನಾಳೆ ಯಾರು ನನಗೆ ಯಾರು ಹೇಳಕ್ಕೆ? DC ನಾನು ಕೇಳೋದಿಷ್ಟೇ, ಕರೆಯೋದಲ್ಲಿ DC ಎಲ್ಲರೂ ಕರಿಬೇಕು. ಕೇಳಲಿ, ಏನು DSP ಬೇರೆ ಅಲ್ಲ, ನೀವು ಹೇಳ್ರಿ ನ್ಯಾಯ ಸರ್. ನಮ್ಮದು ಇಷ್ಟೇ ಸರ್, ನಾವು ಅವ್ರ ಕಡೆಯಿಂದ ಒಂದು ಲೆಟರ್ ಬಂದಿದೆ ಸರ್. ಏನು ಅಂತ ಹೇಳಿದ್ರೆ ಬಂದೋಬಸ್ತ್ ಕೊಡಿ ಅಂತ ಹೇಳಿ. ಆಯಿತು, ಅನಾಹುತ ಆದರೆ ಅವರೇ ಜವಾಬ್ದಾರಿ. ಅವ್ರಿಗೆ ರೇಟಿಂಗ್ನಲ್ಲಿ ಕೊಡಿ. ನೀವು 3 ಜನ ತಡೀರಿ,
ಅನಾಹುತ ಆದರೆ ತಾಲೂಕು ತಹಸೀಲ್ದಾರ್ ಜವಾಬ್ದಾರಿ ಅವರೇ ಜಿಲ್ಲಾ ಮಟ್ಟದ ಹೇಳಿ ಸ್ಟೇಷನ್ ತಮ್ಗೆ ಗೊತ್ತಿದೆ ಸರ್. ಅಲ್ಲ ರೈಟಿಂಗಲ್ಲಿ ಕೊಡ್ಬೇಕ್ರಿ ನೀವು. ನಿಂತ್ಕೋತೀವಿ ಸರ್. ಯಾರು ಅವ್ರ ಪರವಾಗಿ ನಿಂತ್ಕೊಳ್ಳೋದಲ್ಲ. ಡಿಸ್ಟ್ರಿಕ್ಟ್ ನಾನು ಹೇಳೋದು ಅವ್ರ ಪರವಾಗಿ ನಿಂತ್ಕೊಳ್ಳೋದಲ್ಲ ರೀ. ನೀವು ನಾಳೆ ಅನಾಹುತ ಆದರೆ ನೀವಿಬ್ರು ಹೊಣೆ ಆಗೋದಾದ್ರೆ ಮಾಡ್ತೀವಿ. ಅನಾಹುತ ಆದರೆ ನೀವು ತಾಲೂಕಿನ ನಾವು ಜವಾಬ್ದಾರಿ ಇಲ್ಲ. ನೀವು ಅನಾಹುತ ಆದರೆ ಈಗ ಯಾರು ಹೊಡಿತೇನೆ ನಾಳೆ ಹೆಚ್ಚು ಕಮ್ಮಿ ಯಾರು ಯಾರು ಇರ್ತಾರೆ ಜವಾಬ್ದಾರಿ? ನಾಳೆ ಸಮಸ್ಯೆ ಇರೋದು ಹೊಳೆನರಸೀಪುರದಲ್ಲಿ ಅಣ್ಣ ಅಥವಾ ನೀವು ಅಣ್ಣ ಹೊಳೆನರಸೀಪುರದಲ್ಲಿ ಸಮಸ್ಯೆ ಇರೋದು ಹೊಳೆನರಸೀಪುರಕ್ಕೆ ಬಂದು ಮೀಟಿಂಗ್ ಮಾಡಬೇಕು. ಇವ್ರು ಆಸ್ತುದಾರ ಮಾಡ್ಕೊಳಕಲ್ಲ. ಕೊಟ್ಟವ್ರಪ್ಪ, ನಾಳೆ ಅನಾಹುತ ಆಗಿ ಜಾತ್ರೆ ನಡೀತಿರೋದು ಹೊಳೆನರಸೀಪುರದಲ್ಲಿ. ಆದರೆ ಯಾರು ಜವಾಬ್ದಾರಿ? ಮೀಟಿಂಗ್ ಎಲ್ಲಿ ಮಾಡಬೇಕು? ಹೊಳೆನರಸೀಪುರದಲ್ಲಿ ಮಾಡಬೇಕು. ಈಗ ಒಂದು ನಿಮಿಷ ಸಮಸ್ಯೆ ಇರೋದು ಹೊಳೆನರಸೀಪುರದಲ್ಲಿ. ಎಪಿಎಂಸಿಯಲ್ಲಿ ಆರಂಭಗೊಂಡಿರುವ ರಾಖಿ ಖರೀದಿ ಕೇಂದ್ರಕ್ಕೆ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಸೋಮವಾರ ಬೆಳಗ್ಗೆ ದಿಢೀರ್ ಭೇಟಿ ನೀಡಿ ಸ್ಥಳದಲ್ಲಿಯೇ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ರೈತರ ಪ್ರಮುಖ ಬೆಳೆಯಾಗಿರುವ ರಾಖಿ ಖರೀದಿ ಪ್ರಕ್ರಿಯೆ ಇದೀಗ ವೇಗದ ಗತಿ ಪಡೆದಿದ್ದು, ರೈತರಿಂದ ನೇರವಾಗಿ ಸಮಸ್ಯೆಗಳನ್ನು ಆಲಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಖಡಕ್ ಸೂಚನೆ ನೀಡಿದರು. ಇದೇ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ, ಜಿಲ್ಲೆಯಲ್ಲಿ ಒಟ್ಟು 26 ರಾಖಿ ಖರೀದಿ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಇದರಲ್ಲಿ 24 ಕೇಂದ್ರಗಳಲ್ಲಿ ಖರೀದಿ ಕಾರ್ಯ ನಡೆಯುತ್ತಿದ್ದು, ಸಕಲೇಶಪುರ ಹಾಗೂ ಆಲೂರು ಕೇಂದ್ರಗಳಲ್ಲಿ ಇನ್ನೂ ಖರೀದಿ ಆರಂಭವಾಗಿಲ್ಲ. ಅರಸೀಕೆರೆಯಲ್ಲಿ ಅತಿ ಹೆಚ್ಚು 10 ಖರೀದಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಈ ತಿಂಗಳ ಕೊನೆಯವರೆಗೂ ರಾಗಿ ಖರೀದಿ ನಡೆಯಲಿದ್ದು, ಅಗತ್ಯವಿದ್ದಲ್ಲಿ ದಿನಾಂಕ ವಿಸ್ತರಣೆಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುತ್ತದೆ. ಎಲ್ಲ ಗೊಂದಲಗಳಿಗೆ ಪರಿಹಾರವಾಗಿ ತಹಶೀಲ್ದಾರ್ ನೇತೃತ್ವದಲ್ಲಿ ಸಮಿತಿ ರಚಿಸಲಾಗಿದೆ. ಸಮಿತಿಯಲ್ಲಿ ಎಪಿಎಂಸಿ ಕಾರ್ಯದರ್ಶಿ, ಫುಡ್ ಶಿರಸ್ತೆದಾರರು, ಉಪ ತಹಶೀಲ್ದಾರ್ ಹಾಗೂ ಆಹಾರ ನಿಗಮದ ಸಿಬ್ಬಂದಿ ಒಳಗೊಂಡಿದ್ದು, ಪ್ರತಿ ಕೇಂದ್ರದಲ್ಲೂ ಪಾರದರ್ಶಕವಾಗಿ ಖರೀದಿ ನಡೆಯುವಂತೆ ಕ್ರಮ ಕೈಗೊಳ್ಳಲಾಗಿದೆ. ಖರೀದಿಯಾದ ರಾಗಿಯನ್ನ ಗೋದಾಮುಗಳಿಗೆ ಸಾಗಿಸಲು ಟ್ರಕ್ಗಳಿಗೆ ಜಿಪಿಎಸ್ ಅಳವಡಿಸಲಾಗಿದ್ದು, ಯಾವುದೇ ಅಕ್ರಮ ನಡೆಯದಂತೆ ನಿಗಾ ವಹಿಸಲಾಗಿದೆ ಎಂದರು. 6,000ಕ್ಕಿಂತ ಹೆಚ್ಚಿನ ರೈತರು ನೋಂದಣಿ ಮಾಡಿಕೊಂಡಿದ್ದಾರೆ. ಸುಮಾರು 10 ಲಕ್ಷದಕ್ಕಿಂತ ಹೆಚ್ಚಿನ ಕ್ವಿಂಟಾಲ್ಸ್ ನಮ್ಮಲ್ಲಿ ಈಗ ರಿಜಿಸ್ಟ್ರೇಷನ್ ಆಗಿದೆ. ಸೊ ಈ ಖರೀದಿ ಪ್ರಕ್ರಿಯೆಯಲ್ಲಿ ಆಲೂರು ಮತ್ತು ಸಕಲೇಶಪುರ ಕೇಂದ್ರಗಳಲ್ಲಿ ಅಂತಹ ಖರೀದಿ ನಡೀತಾ ಇಲ್ಲ. ಹಾಗಾಗಿ ಉಳಿದ 24 ಕಡೆಗಳಲ್ಲಿ ಬರದಲ್ಲಿ ರಾಗಿ ಖರೀದಿ ನಡೀತಾ ಇದೆ. ಅದರಲ್ಲೂ ನಾವು ಅರಸೀಕೆರೆಯಲ್ಲಿ ಅತಿ ಹೆಚ್ಚು ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. 10 ಕೇಂದ್ರಗಳು ಇದೆ. ಯಾವುದೇ ತೊಂದರೆ ಇಲ್ಲ. ಆದರೆ ಕೆಲವು ನಮಗೆ ದೂರುಗಳನ್ನು ಬಂದ ನಿಟ್ಟಿನಲ್ಲಿ ರಾಗಿಯ ಸ್ವಚ್ಛತೆ ಮಾಡುವಾಗ ಅದರ ವೇಸ್ಟೇಜ್ ಜಾಸ್ತಿ ಆಗ್ತಾ ಇದೆ. ಅದರಿಂದ ತೂಕದಲ್ಲಿ ಅವರಿಗೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ಮತ್ತೊಮ್ಮೆ ರಾಗಿಯ ಚೀಲಗಳನ್ನು ತೂಕ ಮಾಡುವಾಗ ಹೆಚ್ಚಿನ ಈಗ ನಮ್ಮಲ್ಲಿ ಇರೋದು 50 kg 650 ಗ್ರಾಮ್ ಇಷ್ಟಕ್ಕೆ ಅವರು ನಿಲ್ಲಿಸಬೇಕು ಅಂತ ಇದೆ. ಕೆಲವು ಬಾರಿ ಜಾಸ್ತಿ ಆಗುತ್ತೆ ಅಂತೇಳಿ ನಮ್ಮ ರೈತರಿಂದ ಅನಿಸಿಕೆ ಇತ್ತು. ಹಾಗಾಗಿ ಇವತ್ತು ನಾವು ಹಾಸನ ತಾಲೂಕು ಎಪಿಎಂಸಿಯಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಈ ಎಲ್ಲ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು ನಾವು ಒಂದು ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಅವರು, ಎಪಿಎಂಸಿ ಸೆಕ್ರೆಟರಿ, ಫುಡ್ ಶಿರಸ್ತೆದಾರ್ ಅವರು ಮತ್ತು ನಮ್ಮ ಫುಡ್ ಕಾರ್ಪೊರೇಷನ್ ವತಿಯಿಂದ ಒಂದು ತಂಡಗಳನ್ನು ಮಾಡಿ ಯಾವುದೇ ರೀತಿಯ ತೊಂದರೆಗಳು ರೈತರಿಗೆ ಆಗಬಾರದು. ಈ ಸಂದರ್ಭದಲ್ಲಿ ಫುಡ್ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇರಾನ್ ಇಸ್ರೇಲ್ ಪರಸ್ಪರ ದಾಳಿಯಿಂದಾಗಿ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಕಾರ್ಮೋಡ ಆವರಿಸಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಮಧ್ಯೆ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರವಾಸಕ್ಕೆ ತೆರಳಿದ ಕನ್ನಡಿಗರು ಅಲ್ಲೇ ಸಿಲುಕಿಕೊಂಡು ಪರದಾಡುತ್ತಿದ್ದಾರೆ. ಏಕಾಏಕಿ ವಿಮಾನಗಳು ಕ್ಯಾನ್ಸಲ್ ಆಗಿದ್ದರಿಂದ ಕುವೈತ್, ದುಬೈ, ಅಬುಧಾಬಿ ಸೇರಿದಂತೆ ಇತರೆ ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಕನ್ನಡಿಗರು ಸಿಲುಕಿದ್ದು, ಇವರ ರಕ್ಷಣೆಗೆ ಸರ್ಕಾರ ಸಹ ಇನ್ನಿಲ್ಲದ ಕಸರತ್ತು ನಡೆಸಿದೆ. ಯುದ್ಧ ನಿಲ್ಲುವವರೆಗೂ ಅಲ್ಲಿಂದ ಎಲ್ಲರನ್ನೂ ಕರೆಸುವುದು ಕಷ್ಟ ಎಂದಿದ್ದಾರೆ. ವಿಮಾನ ಹಾರಾಟ ಆರಂಭವಾದರೆ ಸುರಕ್ಷಿತವಾಗಿ ಬರುತ್ತಾರೆ. ವಿಮಾನ ಹಾರಾಟ ಬಂದಾಗಿರುವ ಕಾರಣ ಸಮಸ್ಯೆಯಾಗಿದೆ. ದುಬೈನಲ್ಲಿ ಕೆಲಸ ಮಾಡುತ್ತಿರುವ ಕನ್ನಡಿಗರು ಸಹಾಯಕ್ಕೆ ಬಂದಿದ್ದಾರೆ. ನನ್ನ ಜೊತೆಯೂ ಬಹಳಷ್ಟು ಜನ ಸಂಪರ್ಕದಲ್ಲಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಭಾರತೀಯರ ಸುರಕ್ಷತೆಗೆ ಒತ್ತು ಕೊಟ್ಟಿದೆ. ರಾಜ್ಯ ಸರ್ಕಾರವು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸುತ್ತಿದ್ದಾರೆ ಎಂದು ಹೇಳಿದರು. ಇಲ್ಲಿ ಪ್ರಶ್ನೆ ವಾಪಸ್ ಕರ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೊದಲಿಂದಲೂ ಇಂಥ ಸಂದರ್ಭಗಳಲ್ಲಿ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಹಲವಾರು ರೀತಿ ಯಶಸ್ವಿಯಾಗಿದೆ. ಹೊರದೇಶಗಳಲ್ಲಿ ಇಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನೋಡಿದ್ದೀರಿ. ಆದರೆ ಈ ಬಾರಿ ಏಕಾಏಕಿ ಏನೊಂದು ಈ ಇರಾನ್ನ ಮೇಲೆ ಅಮೇರಿಕ ಮತ್ತು ಇಸ್ರೇಲ್ನ ಒಂದು ದಾಳಿ ಏನಿದೆ, ಇದರ ಹಿನ್ನೆಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಕೆಲವರು ಪ್ರವಾಸಕ್ಕೆ ಹೋದಂಥವರು ಇದ್ದಾರೆ. ಅಂಥವರು ಸಹ ಇವತ್ತೇನು ಹಲವಾರು ಕಡೆ ಈಗ ಅವರೀಗ ವಿಮಾನಗಳ ಒಂದು ಹಾರಾಟ ಇಲ್ಲದೆ ಏರ್ಪೋರ್ಟ್ಗಳಲ್ಲೇ ಲಕ್ಷಾಂತರ ಜನ ಇವತ್ತಿದ್ದಾರೆ. ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ರಾಮದೇವರಪುರ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡಕ್ಕೆ ಶಂಕುಸ್ಥಾಪನೆಯನ್ನ ಶಾಸಕ ಎಚ್ ಪಿ ಸ್ವರೂಪ್ ನೆರವೇರಿಸಿದರು. ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಶಾಸಕ ಎಚ್ ಪಿ ಸ್ವರೂಪ್,
ಹಳ್ಳಿ ರೈತರ ಸಬಲೀಕರಣಕ್ಕೆ ಹೈನುಗಾರಿಕೆ ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತದೆ. ರೈತರನ್ನ ಸ್ವಾವಲಂಬಿ ಬದುಕು ಸಾಗಿಸಲು ಹೈನುಗಾರಿಕೆ ಅನುಕೂಲ ಕಲ್ಪಿಸಿದೆ. ಹಾಸನ ಜಿಲ್ಲೆಯಲ್ಲಿ 1600 ಹಾಲು ಉತ್ಪಾದಕ ಸಂಘಗಳಿವೆ. ಹಾಸನ ಜಿಲ್ಲೆಯಲ್ಲಿ ಹೈನುಗಾರಿಕೆಗೆ ಎಚ್.ಡಿ. ರೇವಣ್ಣ ಕೊಡುಗೆ ಅಪಾರವಾದುದು. ಶೀಘ್ರದಲ್ಲೇ ಮೆಗಾ ಡೈರಿ ಸಹ ಉದ್ಘಾಟನೆಯಾಗಲಿದ್ದು ರೈತರು ಹೈನುಗಾರಿಕೆಗೆ ಪೂರಕವಾಗಲಿದೆ ಎಂದು ಶಾಸಕ ಸ್ವರೂಪ್ ಹೇಳಿದರು. ಒಂದು ಶಂಕುಸ್ಥಾಪನೆ ಗುದ್ಲಿ ಪೂಜೆಗೆ ಬಂದಿದ್ವಿ. ನಮ್ಮ ಹಿರಿಯರು ಮತ್ತು ಮಾರ್ಗದರ್ಶಕರಾದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಆದಂತಹ ನಾಗರಾಜಣ್ಣವರು ಮತ್ತೆಲ್ಲ ಊರಿನೆಲ್ಲ ಮುಖಂಡರು ಮತ್ತು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದು ತಾವು ಕೂಡ ನೋಡಿದ್ರಿ. ಇವತ್ತೇನಾದ್ರೂ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಮಹಿಳೆಯರು ಆರ್ಥಿಕವಾಗಿ ಒಂದು ಸಬಲವಾಗಿದ್ದಾರೆ ಅಂದ್ರೆ ಅದು ಹೈನುಗಾರಿಕೆ. ಏನಿವತ್ತು ಸನ್ಮಾನ್ಯ ರೇವಣ್ಣವರು ಹಾಸನ ಜಿಲ್ಲೆಯಲ್ಲೇ ಒಂದು ಕ್ರಾಂತಿಯನ್ನ ಮಾಡಿದರೆ ಸುಮಾರು 13 ಲಕ್ಷಕ್ಕಿಂತ 15 ಲಕ್ಷಕ್ಕೆ ಹೆಚ್ಚು ಲೀಟರ್ ಹಾಲು ಉತ್ಪಾದನೆ ಆಗ್ತಿರೋಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಮುಂದಿನ ಒಂದು 2 ತಿಂಗಳಲ್ಲಿ ಮೇ ತಿಂಗಳಲ್ಲಿ ವಿಶೇಷವಾಗಿ ಅದು ಒಂದು ದೊಡ್ಡ ಮಟ್ಟದಲ್ಲಿ ಅವರೊಂದು ಶ್ರಮದಿಂದ. ಕಾರ್ಯಕ್ರಮದಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜ್, ಯಲ್ಗುಂದ ಪಂಚಾಯಿತಿ ಆರ್ಐ ಯತೀಶ್, ಪಿಡಿಒ ಯಶಸ್ವಿನಿ, ಅಧಿಕಾರಿಗಳಾದ ಮಮತಾ ಮತ್ತು ಸವಿತಾ ಇತರರು ಹಾಜರಿದ್ದರು. ಸಿದ್ಧಾರ್ಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ನೌಕರರ ವಿವಿಧೋದ್ದೇಶ ಸಹಕಾರ ಸಂಘದ ಚುನಾವಣೆಯಲ್ಲಿ ಪ್ರದೀಪ್ ಅವರಿಗೆ ಮತ ಹಾಕುವಂತೆ ಮನವಿ ಮಾಡಿದ್ದಾರೆ. ಹಾಸನದಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ನಾನು ಸ್ಪರ್ಧಿಸಿದ್ದು, ದಯಮಾಡಿ ನಮ್ಮ ಎಲ್ಲ ಮತದಾರರು ಹಾಗೂ ಷೇರುದಾರರು ನಮ್ಮ ತಂಡದವರಿಗೆ ಮತವನ್ನು ನೀಡಬೇಕು ಎಂದು ಪ್ರದೀಪ್ ಜಿಆರ್ ಅವರು ಮನವಿ ಮಾಡಿಕೊಂಡರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಚುನಾವಣೆಯಲ್ಲಿ ನಿರ್ದೇಶಕರ ಸ್ಥಾನಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದು, ದಯಮಾಡಿ ನಮ್ಮ ಎಲ್ಲ ಮತದಾರರು ಮತ್ತು ಷೇರ್ ಹೋಲ್ಡರಿಗೆ ಮನವಿ ಮಾಡ್ಕೊಳ್ತೀವಿ. ದಯಮಾಡಿ ನಮ್ಮ ಎಲ್ಲರಿಗೂ ನಮ್ಮ ತಂಡ ಎಲ್ಲರಿಗೂ ಕೂಡ ನಿಮ್ಮ ಎಲ್ಲ ಮತವನ್ನು ನೀಡಬೇಕಾಗಿ ನಿಮ್ಮೆಲ್ಲರ ಆಶೀರ್ವಾದ ನೀಡಬೇಕಾಗಿ ಹಾಸನ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸುತ್ತಿರುತ್ತೇನೆ. ದಯಮಾಡಿ ತಮ್ಮೆಲ್ಲರ ಆಶೀರ್ವಾದ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಮಾರ್ಚ್ 5ರಂದು ಡಾಕ್ಟರ್ ಶಿವಕುಮಾರ್ ಮಹಾಶಿವಯೋಗಿಗಳ 7ನೇ ವರ್ಷದ ಪುಣ್ಯ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಹಿರೇಹಳ್ಳಿ ಮಂಜುನಾಥ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಬಾಳುಪೇಟೆಯ ಸರ್ವಧರ್ಮದ ಸರ್ವಜನಾಂಗದ ಸ್ನೇಹಿತರ ಸ್ನೇಹ ಬಳಗದ ವತಿಯಿಂದ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೋತ್ಸವವು ಬಿ ಸಿದ್ದಣ್ಣಯ್ಯ ಪ್ರೌಢಶಾಲೆ ಆವರಣದಲ್ಲಿ ನೆರವೇರಲಿದೆ. ಸಿದ್ಧಗಂಗಾ ಕ್ಷೇತ್ರದ ಕಿರಿಯ ಶ್ರೀಗಳಾದ ಶಿವಸಿದ್ದೇಶ್ವರ ಸ್ವಾಮಿ ಹಾಗೂ ಆದಿಚುಂಚನಗಿರಿ ಶಾಖಾ ಮಠದ ಶಂಭುನಾಥ ಸ್ವಾಮಿಗಳು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಲಿರುವರು. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಚಕ್ರವರ್ತಿ ಸೂಲಿಬೆಲೆ ಆಗಮಿಸಲಿದ್ದಾರೆ. ಬೆಳಗ್ಗೆ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಗ್ರಾಮ ದೇವತೆ ದೇವಿರಮ್ಮನವರ ದೇವಸ್ಥಾನದ ಆವರಣದಿಂದ ಬಾಳುಪೇಟೆಯ ರಾಜಬೀದಿಯಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರದೊಂದಿಗೆ ಪೂರ್ಣಕುಂಭದ ಮೆರವಣಿಗೆ ನಡೆಯಲಿದ್ದು, ರಕ್ತದಾನ ಶಿಬಿರ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನವನ್ನು ತನ್ನ ಕಾರ್ಯಕ್ಷೇತ್ರದಲ್ಲಿ ಸ್ಥಾಪನೆ ಮಾಡಿ ಕೃಷಿ ಕೃತ್ಯ ಕಾಯಕವು ಮಾಡುವ ಸದ್ಭಕ್ತನ ಪಾದವ ತೊಳೆದು ಬದುಕಿಸಯ್ಯ ಅಂತ. ಅಂದರೆ ಯಾರು ಕೃಷಿಯನ್ನು ಮಾಡ್ತಾರೆ ಅವರ ಪಾದಗಳನ್ನು ತೊಳೆದು ಬದುಕಿಸಿ ಅಂತ ಹೇಳಿ ಜಗತ್ತಿಗೆ ಯಾರಾದರೂ ಹೇಳಿದರೆ, ನಾನು ನನಗಾಗಿ ಅಲ್ಲ, ನಾನು ಈ ಸಮಾಜಕ್ಕಾಗಿ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳಿ 111 ವರ್ಷ ನಿಮ್ಮ ನಡುವೆ ನಡೆದಾಡಿದಂಥ ದೇವರ ಪುಣ್ಯಸ್ಮರಣೆ ಕಾರ್ಯಕ್ರಮ 7ನೇ ವರ್ಷದ ಪುಣ್ಯಸ್ಮರಣೆ. ಬಾಳುಪೇಟೆಯಲ್ಲಿ ಕಳೆದ 6 ಕಾರ್ಯಕ್ರಮಗಳನ್ನು ಸ್ನೇಹ ಬಳಗ ಅಂತಕ್ಕಂಥ ಒಂದು ತಂಡ, ಈ ಸ್ನೇಹ ಬಳಗ ತಂಡದಲ್ಲಿ ಅಧ್ಯಕ್ಷರಿಲ್ಲ, ಕಾರ್ಯದರ್ಶಿ ಇಲ್ಲ, ಖಜಾಂಚಿ ಇಲ್ಲ. ಇಲ್ಲಿರ್ತಕ್ಕಂಥ 100ಕ್ಕೂ ಎಲ್ಲ ಧರ್ಮ ಸಮುದಾಯದ ಯುವಕರ. ಸುದ್ದಿಗೋಷ್ಠಿಯಲ್ಲಿ ಪ್ರದೀಪ್, ಚಂದ್ರಶೇಖರ್, ಗಂಗಪ್ಪ, ಎಂಎಸ್ ಚಂದ್ರಶೇಖರ್ ಹಾಜರಿದ್ದರು. ಆಂಧ್ರಪ್ರದೇಶದ ಪುಟ್ಟಪರ್ತಿಯಿಂದ ಆರಂಭಗೊಂಡಿರುವ ವಿಶೇಷ ರಥಯಾತ್ರೆ ಏಪ್ರಿಲ್ 4ರಂದು ಬೇಲೂರಿಗೆ ಆಗಮಿಸಲಿದೆ ಎಂದು ತಾಲೂಕು ಅಧ್ಯಕ್ಷ ಇಂದ್ರೇಶ್ ಹಾಗೂ ಸಂಚಾಲಕ ರಾಜೇಗೌಡ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸತ್ಯಸಾಯಿ ಬಾಬಾ ಅವರ ಶತಮಾನೋತ್ಸವದ ಅಂಗವಾಗಿ ಪುಟ್ಟಪರ್ತಿಯಿಂದ 5 ರಥಗಳು ದೇಶಾದ್ಯಂತ ಸಂಚರಿಸುತ್ತಿದ್ದು, ಸುಮಾರು 50,000 ಗ್ರಾಮಗಳ ಸಂದರ್ಶನ ಮಾಡಿ 3,50,000 ಕಿಲೋಮೀಟರ್ ಯಾತ್ರೆ ನಡೆಸುವ ಮಹತ್ವಾಕಾಂಕ್ಷಿ ಉದ್ದೇಶ ಹೊಂದಿದೆ. ಕರ್ನಾಟಕ ರಾಜ್ಯಕ್ಕೆ ಮೀಸಲಾದ ರಥವು ಈಗಾಗಲೇ ಶಿವಮೊಗ್ಗ ಜಿಲ್ಲೆಯಿಂದ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರವೇಶಿಸಿದ್ದು, ಏಪ್ರಿಲ್ 4ರಂದು ಬೆಳಗ್ಗೆ ಹಾಸನ ಜಿಲ್ಲೆಗೆ ಆಗಮಿಸಲಿದೆ. ರಥವು ಗೋಡಿಗುಡ್ಡೆಪುರ ಮುಖಾಂತರ ಬೇಲೂರಿಗೆ ಪ್ರವೇಶಿಸಿ ಬೆಳಗ್ಗೆ 8 ಗಂಟೆಗೆ ಕುವೆಂಪು ನಗರದ ಸತ್ಯಸಾಯಿ ಬಡಾವಣೆಯ ಸತ್ಯಸಾಯಿ ಮಂದಿರಕ್ಕೆ ತಲುಪಲಿದೆ. ಬಳಿಕ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆಯವರೆಗೆ ಬೇಲೂರಿನ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ನಡೆಯಲಿದೆ. ವೀರಗಾಸೆ ನೃತ್ಯ, ಚಂಡೆವಾದ್ಯ, ಭಜನಾ ತಂಡಗಳೊಂದಿಗೆ ಪೂರ್ಣ ಕಲಶಗಳ ಸಮ್ಮುಖದಲ್ಲಿ ರಥ ಮೆರವಣಿಗೆಗೆ ದೇವಸ್ಥಾನದ ಮೂಲಕ ಸಾಗಲಿದೆ. ರಥದಲ್ಲಿ ಸತ್ಯಸಾಯಿ ಬಾಬಾರವರ ಪಾದುಕೆಗಳಲ್ಲಿ ಇರಲಿದ್ದು, ಭಕ್ತರಿಗೆ ಪಾದುಕೆ ಸ್ಪರ್ಶಿಸಿ ನಮಸ್ಕರಿಸುವ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ವಿಭೂತಿ ಪ್ರಸಾದ ಹಾಗೂ ಲಾಡು ಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಎಲ್ಲ ಕಾರ್ಯಕ್ರಮಗಳಿಗೆ ಬೇಲೂರು ತಾಲೂಕಿನ ಹಾಗೂ ಪಟ್ಟಣದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕಾರ ನೀಡುವಂತೆ ಸಂಘಟಕರು ಮನವಿ ಮಾಡಿದ್ದಾರೆ. ಆಂಧ್ರಪ್ರದೇಶದ ಪುಟ್ಟಪರ್ತಿಯಿಂದ ಹೊರಡುತ್ತೆ.
ಈಗಾಗಲೇ ಹೊರಟಿದೆ ರಥಗಳು. ಶಿವಮೊಗ್ಗ ಜಿಲ್ಲೆಯಿಂದ ಚಿಕ್ಕಮಗಳೂರು ಜಿಲ್ಲೆಗೆ 1ನೇ ತಾರೀಕು ಬಂದಿದೆ. ನಮ್ಮ ಹಾಸನ ಜಿಲ್ಲೆಗೆ 4ನೇ ತಾರೀಕು ಬುಧವಾರ ಬೆಳಗ್ಗೆ ಗೋಡೆಗುಡ್ಡೆ ಮುಖಾಂತರ ನಮ್ಮ ಬೇಲೂರಿಗೆ ಫಸ್ಟ್ ಆಗಮಿಸುತ್ತೆ. 8 ಗಂಟೆಗೆ ಕುವೆಂಪು ನಗರದ ಸತ್ಯಸಾಯಿ ಬಡಾವಣೆಯ ಸತ್ಯಸಾಯಿ ಮಂದಿರಕ್ಕೆ 8 ಗಂಟೆಗೆ ತಲುಪುತ್ತೆ. 9 ಗಂಟೆಯಿಂದ 11:30 ತನಕ ಬೇಲೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರುತ್ತೆ. ವೀರಗಾಸೆ ನೃತ್ಯ, ಚಂಡೆ ವಾದ್ಯ ಮತ್ತು ಭಜನೆ ತಂಡದೊಂದಿಗೆ ಊಟ ಕಳಶಗಳ ಜೊತೆಗೆ ಒಂದು ಮೆರವಣಿಗೆ ಇರುತ್ತೆ ದೇವಸ್ಥಾನದ ಮುಖಾಂತರ. ಅದಾದಮೇಲೆ ಆರ್ವಿ ಚೌಲ್ಟ್ರಿನಲ್ಲಿ ಸಭಾ ಕಾರ್ಯಕ್ರಮ ಇರುತ್ತೆ. ನಮ್ಮ ಸತ್ಯಸಾಯಿ ಸಮಿತಿಯ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಪದ್ಮನಾಭ ಪೈ ಅವರು ಆಗಮಿಸ್ತಾ ಇದ್ದಾರೆ. ನೃತ್ಯ ವಿದುಷಿ ನವ್ಯ ಸತೀಶ್ ಭಂಡಾರಿಯವರ ಭರತನಾಟ್ಯ ರಂಗಪ್ರವೇಶ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಭಟ್ಕಳದ ನಾಗಾಯಕ್ಷೆ ಧರ್ಮಾರ್ಥ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಲಕ್ಷ್ಮೀ ಗುರುರಾಜ್ ಹಾಗೂ ಉದ್ಯಮಿ ಈರಪ್ಪ ಗರ್ಡಿಕರ್ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಾಲ್ಯದಿಂದಲೇ ಭರತನಾಟ್ಯ ಅಭ್ಯಾಸ ಮಾಡುತ್ತಿರುವ ನವ್ಯ ಭಂಡಾರಿಯವರು ವಿದುಷಿ ನಾಯನ ಪ್ರಸನ್ನ ಪ್ರಭು ಅವರಲ್ಲಿ ವಿದ್ವತ್ ಹಂತದ ತರಬೇತಿ ಪೂರ್ಣಗೊಳಿಸಿದ್ದು ಅಖಿಲ ಭಾರತೀಯ ಗಂಧರ್ವ ಮಹಾವಿದ್ಯಾಲಯದ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಅನೇಕ ನೃತ್ಯ ಕಾರ್ಯಕ್ರಮ ನೀಡಿ ಪ್ರಶಂಸೆ ಗಳಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಸಾಧನೆಗೈದ ಅವರು ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಪದವಿ ಪಡೆದು ಪ್ರಸ್ತುತ ಮಣಿಪಾಲದಲ್ಲಿ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಹಾಡುಗಾರಿಕೆ, ಸಂಗೀತ್ ಎಂಟಿ, ನಯನ ಪ್ರಸನ್ನ ನಟುವಾಂಗ, ಲಕ್ಷ್ಮೀನಾರಾಯಣ ಮೃದಂಗ, ದೀಪಕ್ ಹೆಬ್ಬಾರ್ ಕೊಳಲು ಹಾಗೂ ರಾಘವೇಂದ್ರ ರಂಗದೋಳ್ ಶಿವಮೊಗ್ಗ ರಿದಮ್ ಪ್ಯಾಡ್ನಲ್ಲಿ ಸಹಕರಿಸಿದರು. ನೃತ್ಯ ಪ್ರದರ್ಶನವು ಉಪಸ್ಥಿತರಿದ್ದ ಕಲಾಭಿಮಾನಿಗಳ ಮೆಚ್ಚುಗೆಗೆ ಪಾತ್ರವಾಯಿತು. ಟಿ ನರಸೀಪುರ ತಾಲೂಕು ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದಿಂದ ಒಳ ಮೀಸಲಾತಿ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪಟ್ಟಣದ ಶ್ರೀ ಗುಂಜನರಸಿಂಹಸ್ವಾಮಿ ದೇವಾಲಯದಲ್ಲಿ ಜಮಾಯಿಸಿದ್ದ ಅಪಾರ ಸಂಖ್ಯೆಯ ಸಮುದಾಯದ ಆಟೋ ಚಾಲಕರು ಮತ್ತು ಮಾಲೀಕರು ಹಾಗೂ ಜನತೆ ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಕರುಹಟ್ಟಿ ಪ್ರಭುಸ್ವಾಮಿ ಮಾತನಾಡಿ, ಸರ್ಕಾರ ನಮಗೆ ಬಹುದೊಡ್ಡ ಮೋಸ ಮಾಡಿದೆ. ಇಡೀ ಬಲಗೈ ಸಮುದಾಯ ಒಳ ಮೀಸಲಾತಿ ವಿರೋಧಿಸಿದವರಲ್ಲ, ಆದರೆ ಒಳ ಮೀಸಲಾತಿ ಹೋರಾಟಗಾರರು ಆಡಬಾರದ ಮಾತುಗಳನ್ನಾಡಿ ಸಚಿವರಾದ ಮಹದೇವಪ್ಪನವರ ಭಾವಚಿತ್ರದ ಮೇಲೆ ಚಪ್ಪಲಿ ಹಾರ ಹಾಕಿಕೊಂಡು ಮೆರವಣಿಗೆ ಮಾಡಿದಂತಹ ಸಂದರ್ಭದಲ್ಲಿ ನಾವ್ಯಾರೂ ಮಾತನಾಡಲಿಲ್ಲ. ಯಾಕಂದ್ರೆ ಅವರಿಗೆ ಅನ್ಯಾಯ ಆಗಿದ್ರೆ ತಗೊಳ್ಳಿ ಅಂತ ಆಗ ಮಾತನಾಡದೆ ಸೈಲೆಂಟ್ ಆಗಿ ಕುಳಿತಿದ್ದಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿರುವ ಬಹುದೊಡ್ಡ ಕೊಡುಗೆ ಇದು. ನಾವು ಎಂದು ಒಳ ಮೀಸಲಾತಿ ವಿರೋಧಿಗಳಲ್ಲ, ಆದರೂ ನಮಗೆ ಯಾಕೆ ಈ ಅನ್ಯಾಯ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾನಸ ಗಂಗೋತ್ರಿಯ ಮೈಕ್ರೋಬಯಾಲಜಿ ಅತಿಥಿ ಉಪನ್ಯಾಸಕ ಕೊಳತ್ತೂರು ರಮೇಶ್ ಮಾತನಾಡಿ, ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರನ್ನ ಗೆಲ್ಲಿಸಿ ಕಳಿಸಿರುವುದು ಮೊದಲನೇ ತಪ್ಪು ನಮ್ಮದೇ. ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದ್ದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯ, ವಾಯುವ್ಯ ಸಾರಿಗೆ ಇಲಾಖೆ, ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಉದ್ಯೋಗಗಳು ಎಲ್ಲವೂ ಪ್ರವರ್ಗ ಹೇಗೆ ಹೋಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮುದಾಯದ ಹಲವಾರು ಮುಖಂಡರು ಹಾಜರಿದ್ದರು. ಸಂವಿಧಾನದ ಹೆಸರು ಹೇಳೋದು ಇದು ದೊಡ್ಡ ಮೋಸ ಅಲ್ವಾ? ಇದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ, ಎಷ್ಟೋ ಜನ ಪದವೀಧರರಿಗೆ, ಎಷ್ಟೋ ಜನ ಬುದ್ಧಿವಂತರಿಗೆ ಮಾಡ್ತಾ ಇರ್ತಕ್ಕಂಥ ಮೋಸ. ನಾನು ಇನ್ನೂ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ. ಇಡೀ ಬಲಗೈ ಸಮುದಾಯ, ಅಂಬೇಡ್ಕರ್ ಹೆಸರಿರ್ತಕ್ಕಂಥ ಸಮುದಾಯ ಯಾರು ಒಳ ಮೀಸಲಾತಿಯನ್ನ ವಿರೋಧಿಸ್ತವರಲ್ಲ. ಒಳ ಮೀಸಲಾತಿಗೋಸ್ಕರ ನಮ್ಮ ಗೆಳೆಯರು ಹೋರಾಟವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಕ್ಕೊಳ್ಳಿ ಬಿಡ್ರಿ ಅವ್ರ ಪರ್ಸೆಂಟ್ ಅಂತ ನೆಮ್ಮದಿಯಾಗಿ ಕೂತಿದ್ದಂಥವ್ರು ಯಾರು ವಿರೋಧ ಮಾಡಲಿಲ್ಲ. ಅವರು ಆಡಬಾರ್ದ ಮಾತನ್ನೆಲ್ಲ ಆಡಿದ್ರು, ಅನ್ಬಾರ್ದ ಮಾತನ್ನೆಲ್ಲ ಅಂದ್ರು. ಒಳ ಮೀಸಲಾತಿಯ ಹೋರಾಟಗಾರರು ಇದೇ ಟಿ ನರಸೀಪುರದಲ್ಲಿ ಸನ್ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಮಹದೇವಪ್ಪನವ್ರ ಫೋಟೋ ಒಂದ್ ಕಡೆ, ಇನ್ನೊಂದ್ ಕಡೆ ಚಪ್ಪಲಿ ಹಾಕೊಂಡು ಮೆರವಣಿಗೆ ಮಾಡುವಂತದ್ದನ್ನು ನಾವು ಕಣ್ಣಾರೆ ನೋಡಿದ್ವಿ. ಒಬ್ರು ಮಾತಾಡ್ಲಿಲ್ಲ, ಹೋಗ್ಲಿ ಬಿಡ್ರಿ ಅವ್ರಿಗೆ ಅನ್ಯಾಯ ಇದು ತಕೊಳ್ಳಿ ಅಂತ. ಆ ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡದಕ್ಕೆ ನಮ್ಮ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ದೊಡ್ಡ ಕೊಡುಗೆ ಇದೆ. ಈ ಕೊಡುಗೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು. 1995ರಿಂದ ಇಲ್ಲಿ ತನಕ ಅನ್ಯಾಯ ಆಗ್ತಾ ಇದೆ. ಈ ವಿಚಾರದಿಂದ ಸರಿ ಮಾಡಿ ಅಂತ ದಾಖಲೆ ಸಮೇತ ಕಳಿಸ್ತಾರೆ. ಅದನ್ನು ಸರಿ ಮಾಡಿ ಮಾದೇವಪ್ಪನವ್ರು ಏನು ಹೇಳ್ತಾರೆ ಗೊತ್ತಾ? ಏನಿದ್ರು ತಗೋಬಾಳೆ ಅಂತ ಹೊಸದಾಗಿ ಬರುವುದು. ತಪ್ಪಾಗಿರೋದನ್ನ ಸರಿ ಮಾಡಕ್ಕೆ ಇವ್ರು ಇರೋದು ಅಲ್ಲಿ. ಮತ್ತೆ ಅದೇ ತಪ್ಪು ಮಾಡಕ್ಕೆ ಅಲ್ಲಿ ಕೂತ್ಕೋತಾರೆ ಅಂತಂದ್ರೆ ಇವ್ರು ಸಚಿವರಾಗಿ ಯಾಕೆ ಹೋಗ್ಬೇಕಿತ್ತು? ಮೊದಲೇ ನಮ್ದೇ ತಪ್ಪು ಗೆಲ್ಸ್ ಕಳಿಸ್ಬಿಟ್ಟಿರೋದು. ಇಲ್ಲಿ ಎಲ್ಲ ಪಕ್ಷದವ್ರವ್ರೆ, ಯಾರು ಒಂದ್ ಪಕ್ಷ ಅಂತ ಅನ್ಕೋಬಿಡಿ. ಇಲ್ಲಿ ನಾವು ಸೇರಿರೋದು ವಲಯ ಸಮುದಾಯದವ್ರು ಅಷ್ಟೇ. ವಲಯ ಸಮುದಾಯಕ್ಕೆ ಗಂದೆ ಆಗ್ತಾ ಇತ್ತಲ್ಲ, ಅದನ್ನ ಖಂಡಿಸಕ್ಕೆ ಇಲ್ಲಿ ಎಲ್ಲರೂ ಸೇರಿರೋದು ನಾವು. ನೋಡಿ, ಕೋರ್ಟಲ್ಲಿ ಸ್ಟೇ ಐತೆ, ನಿಮ್ಗೆಲ್ಲಾ ಪ್ರಾಬ್ಲಮ್ಗಳು ಗೊತ್ತಾಯ್ತು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಏನಾಗೈತೆ, ಎಲ್ಲ ಪ್ರವರ್ಗ ಹೇಗೆ ಹೋಗೈತೆ ಅಂದ್ರೆ ಮಾದಿಗ ಸಂಬಂಧಿತ. ಕೊಪ್ಪಳ ಜಿಲ್ಲಾ ಕುಕನೂರು ಪಟ್ಟಣದ ವಿದ್ಯಾಶ್ರೀ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿದ್ಯಾಶ್ರೀ ವೈಭವ ಸಮಾರಂಭ ಜರುಗಿತು.
ಸಂಸ್ಥೆಯ ಸಂಸ್ಥಾಪಕ ಸತ್ಯನಾರಾಯಣಪ್ಪ ಹರಪನಹಳ್ಳಿಯವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪಾಲಕರು ಇಂದಿನ ದಿನಗಳಲ್ಲಿ ಕೇವಲ ಸರ್ಕಾರಿ ನೌಕರರಿಗಾಗಿ ಓದಿಸಬಾರದು, ಮಕ್ಕಳನ್ನ ಸ್ವಾವಲಂಬಿಗಳಾಗಿ ಬದುಕಲು ಬಿಡಬೇಕು. ಮೆಡಿಕಲ್ ಹಾಗೂ ಇಂಜಿನಿಯರಿಂಗ್ ಕೋರ್ಸ್ ಇಂದು ಸುಲಭವಾಗಿ ದೊರೆಯುವುದಿಲ್ಲ. ಒಕ್ಕಲುತನ ಹಾಗೂ ಕೌಶಲ್ಯ ಅಭಿವೃದ್ಧಿ ಕಡೆಗೂ ಗಮನ ಕೊಡಬೇಕು ಎಂದು ಸಲಹೆ ನೀಡಿದರು. ಇವನ್ ಆಲಪ್ಪವರು ಕೂಡ ಒಂದು ನೀರಿಂದು ಕುಡಿಯೋ ನೀರಿಂದು ಒಂದು ಮಾಡಿಸ್ಕೊಟ್ರು. ಈ ರೀತಿಯಾಗಿ ಸಂಸ್ಥೆ ಇನ್ನೂ ಬಹಳ ಮಂದಿ ಹೆಸರುಗಳು ನಾವು ಹೇಳಿದ್ರೆ ಈಗ ಟೈಮ್ ಇಲ್ಲ. ಯಾಕಂದ್ರೆ ಹುಡುಗರೆಲ್ಲರೂ ಉತ್ಸುಕರಾಗಿದ್ದಾರೆ. ತಮ್ಮ ಒಂದು ಕಾರ್ಯಕ್ರಮದಾಗ ನಾನು ಆದಷ್ಟು ಒಂದು 10 ನಿಮಿಷದೊಳಗೆ ಮುಗಿಸ್ಬೇಕಾಗೈತೆ ಇದನ್ನ. ಆದರೆ ದಾನಿಗಳನ್ನು ನೆನೆಸ್ಬೇಕಾಗ್ತೈತೆ. ಸಾಕಷ್ಟು ಮಂದಿ ಹೆಸರುಗಳು ನಾನು ಇನ್ನೂ ಬರ್ಕೊಂಡಿಲ್ಲ. ಈ ಡೈನಿಂಗ್ ಹಾಲ್ ಕಟ್ಟಬೇಕಾದ್ರೆ ಯಾರ್ಯಾರೋ ಎಲ್ಲರೂ ದಾನ ಕೊಟ್ಟರು. ಅದನ್ನೆಲ್ಲ ಇವತ್ತು ನಾವು ಸ್ಮರಿಸ್ತೀವಿ. ಈ ನಮ್ಮ ಸಂಸ್ಥೆ ಇಷ್ಟು ಮುಂದೆ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಬೋಧಕ ವರ್ಗ ಅವರು ಅಗದಿ ನಾವು ಸರ್ಕಾರದ್ದು ಅನುದಾನ ತಿರಸ್ಕಾರ ಮಾಡಿ ನಾವು ಕೊಡ್ತಕ್ಕಂಥ. ಇದೇ ವೇಳೆ ಸಂಸ್ಥೆ ಅಧ್ಯಕ್ಷ ಜಸ್ವಂತರಾಜ್ ಜೈನ್, ಪ್ರಮುಖರಾದ ದೊಡ್ಡಪ್ಪ ಭಾವಿಕಟ್ಟಿ, ಸುಭಾಷ್ ತಾಲೇಡ್, ರವಿ ನಾಲ್ವಡ, ಪ್ರಾಚಾರ್ಯ ಮಧುಸೂದನ್ ಸೇರಿದಂತೆ ಇತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಮಸ್ಕಾರ, ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಹೊಳೆನರಸೀಪುರ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ. ರಥಕ್ಕೆ ಹೊಸ ಬಟ್ಟೆ ಕಟ್ಟೋಕೆ ರೇವಣ್ಣ ವಿರೋಧ, ಡಿಸಿ ವಿರುದ್ಧ ರೇವಣ್ಣ ಗರಂ. ಮಾರ್ಚ್ ಅಂತ್ಯದವರೆಗೂ ರಾಗಿ ಖರೀದಿ. ಸಕಲೇಶಪುರ, ಆಲೂರು ಹೊರತುಪಡಿಸಿ ಜಿಲ್ಲಾದ್ಯಂತ 26 ಕೇಂದ್ರ ಸ್ಥಾಪನೆ. ಡಿಸಿ ಲತಾ ಕುಮಾರಿ ಭೇಟಿ, ಸ್ಥಳ ಪರಿಶೀಲನೆ. ಇರಾನ್ ಇಸ್ರೇಲ್ ಪರಸ್ಪರ ದಾಳಿ. ಯುದ್ಧ ನಿಲ್ಲುವವರೆಗೆ ಕನ್ನಡಿಗರನ್ನ ಕರೆಸುವುದು ಕಷ್ಟ. ಯುದ್ಧ ಪೀಡಿತ ಪ್ರದೇಶದಲ್ಲಿರೋ ಕನ್ನಡಿಗರ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಶಾಕಿಂಗ್ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾರೆ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.